ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಅಕಾಲಿಕ ಮರಣಗಳು ಹೆಚ್ಚಾಗ್ತಾ ಇವೆ. ಇದೀಗ ಅದೇ ಸಾಲಿಗೆ ಸೇರಿರೋದು ನಟ ಗಿರೀಶ್ ದಿನೇಶ್ ರವರು. ಯಾರಿದ್ದು ಗಿರೀಶ್ ದಿನೇಶ್ ಅಂತ ನಿಮಗೆ ಅನ್ನಿಸಬಹುದು. ಆದ್ರೆ ನವಗ್ರಹ ಸಿನಿಮಾ ನೆನಪಿದೆಯಲ್ಲ, ಆ ಸಿನಿಮಾವನ್ನ ಮರೆಯೋದಿಕ್ಕೆ ಹೇಗೆ ತಾನೇ ಸಾಧ್ಯ ಹೇಳಿ. ಕನ್ನಡ ಚಿತ್ರರಂಗ ಇರೋ ತನಕ ನೆನಪಿರುವಂತಹ ಸಿನಿಮಾ ಅದು. ಕನ್ನಡದ ಹಿರಿಯ ಖಳನಾಯಕರ ಮಕ್ಕಳೆಲ್ಲ ಸೇರಿಕೊಂಡು ಮಾಡಿದಂತಹ ಸಿನಿಮಾ ಅದು. ಆ ಸಿನಿಮಾದ ಪ್ರತಿಯೊಂದು ಪಾತ್ರಗಳು ಕೂಡ ಜನರಿಗೆ ಹತ್ತಿರವಾಗಿದ್ವು. ಹೀಗೆ ಜನರ ಮೆಚ್ಚುಗೆಗೆ, ಪ್ರೀತಿಗೆ ಕಾರಣವಾಗಿದ್ದಂತಹ ಮತ್ತೊಂದು ಪಾತ್ರ ಅಂದ್ರೆ ಶೆಟ್ಟಿ ಪಾತ್ರ. ಅದೇ ಶೆಟ್ಟಿ ಪಾತ್ರವನ್ನ ಮಾಡಿದ್ದಂತಹ ನಟ ಈ ಗಿರೀಶ್ ದಿನೇಶ್ ರವರು. ಇದೇ ಗಿರೀಶ್ ದಿನೇಶ್ ಈಗ ಅಕಾಲಿಕ ಸಾವನ್ನಪ್ಪಿದ್ದಾರೆ. ಹಾಗಿದ್ರೆ ಇವರ ಸಾವಿಗೆ ಕಾರಣ ಏನು? ಸ್ನೇಹ ಸ್ನೇಹ ಅಂತ ಹೇಳಿ ಇವರನ್ನ ಸಿನಿಮಾ ರಂಗಕ್ಕೆ ಕರೆದುಕೊಂಡು ಬಂದು ನಡು ನೀರಿನಲ್ಲಿ ಕೈ ಬಿಡುವಂತಹ ಕೆಲಸವಾಗಿತ್ತ. ವಯಸ್ಸಾದ್ರೂ ಕೂಡ ಇವರು ಮದುವೆಯಾಗದೆ ಉಳಿದುಕೊಂಡದ್ದು ಯಾಕೆ? ಈ ಎಲ್ಲ ವಿಚಾರಗಳ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಹಾಗೇನೆ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಕನ್ನಡ ಚಿತ್ರರಂಗದ ನಟ ಗಿರೀಶ್ ದಿನೇಶ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಖ್ಯಾತ ಪೋಷಕ ನಟರಾಗಿದ್ದಂತಹ ದಿನೇಶ್ ರವರ ಪುತ್ರ ಗಿರಿ ನವಗ್ರಹ ಸಿನಿಮಾ ಸೇರಿ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಫೆಬ್ರವರಿ 7ರಂದು ಸಂಜೆ ಮನೆಯಲ್ಲಿ ಕುಸಿದು ಬಿದ್ದ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನ ಮಾಡಲಾಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿಯೇ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಗಿರೀಶ್ ದಿನೇಶ್ ರವರಿಗೆ ವಯಸ್ಸು 45 ಆಗಿತ್ತು. ಆದರೂ ಕೂಡ ಅವರು ಮದುವೆಯಾಗಿರಲಿಲ್ಲ. ಅದಕ್ಕೆ ಕಾರಣ ತಾನಿನ್ನೂ ತನ್ನ ಜೀವನದಲ್ಲಿ ಸೆಟಲ್ ಆಗಿಲ್ಲ, ಹಾಗಾಗಿ ಮದುವೆಯಾಗೋದು ಬೇಡ ಅಂತೇಳಿ ಮದುವೆಯನ್ನ ಮುಂದೂಡ್ತಲೇ ಬರ್ತಾ ಇದ್ರು ಎನ್ನಲಾಗ್ತಾ ಇದೆ. ಚಮಕಾಯಿಸಿ, ಚಿಂದಿ ಉಡಾಯಿಸಿ, ವಜ್ರ ಸೇರಿ ಕೆಲ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ರು. ಆದ್ರೆ ನವಗ್ರಹ ಚಿತ್ರದ ಶೆಟ್ಟಿ ಪಾತ್ರ ಇವರಿಗೆ ಹೆಚ್ಚಿನ ಸಕ್ಸಸ್ ಅನ್ನ ತಂದುಕೊಟ್ಟಿತ್ತು. ದಿನಕರ್ ನಿರ್ದೇಶನದ ಆ ಚಿತ್ರವನ್ನ ಮೀನಾ ತೂಗುದೀಪ್ ನಿರ್ಮಾಣ ಮಾಡಿದ್ರು. ಕಳೆದ ವರ್ಷ ನವೆಂಬರ್ 8ನೇ ತಾರೀಕು ಇದೇ ನವಗ್ರಹ ಸಿನಿಮಾ ರಿಲೀಸ್ ಕೂಡ ಆಗಿತ್ತು. ಆಗ ಚಿತ್ರತಂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿತ್ತು. ಆದ್ರೆ ಗಿರಿ ಮಾತ್ರ ಭಾಗಿಯಾಗಿರಲಿಲ್ಲ. ಚಿತ್ರದಲ್ಲಿ ನಾಗೇಂದ್ರ ಅರಸ್ ಹಾಗೂ ಗಿರಿ ಕಾಂಬಿನೇಷನ್ ಹಿಟ್ ಆಗಿ ನಾಗಿ ಶೆಟ್ಟಿ ಪಾತ್ರದಲ್ಲಿ ಡೂಪ್ಲಿಕೇಟ್ ವಸ್ತುಗಳನ್ನ ಮಾಡುವುದು, ಜಗ್ಗು ಅಂಡ್ ಗ್ಯಾಂಗ್ ಜೊತೆ ಸೇರಿ ಕೊನೆಗೆ ಡಮ್ಮಿ ಅಂಬಾರಿಯನ್ನ ಮಾಡಿಟ್ಟು ಮೈಸೂರು ಅಂಬಾರಿಯನ್ನ ಕದಿಯುವಂತಹ ಪಾತ್ರವನ್ನ ಇವರು ಮಾಡಿದ್ರು. ಗಿರಿ ದಿನೇಶ್ ನಿಧನಕ್ಕೆ ಆಪ್ತರು, ಅಭಿಮಾನಿಗಳು ಕಂಬನಿಯನ್ನ ಮಿಡಿತಾ ಇದ್ದಾರೆ. ದಿನಕರ್ ನವಗ್ರಹ ಚಿತ್ರ ಮಾಡಲು ಮುಂದಾದಾಗ ಕನ್ನಡ ಚಿತ್ರರಂಗದ ಖ್ಯಾತ ಖಳನಾಯಕರ ಮಕ್ಕಳನ್ನ ಪಾತ್ರಗಳಿಗೆ ಆಯ್ಕೆ ಮಾಡಿಕೊಂಡಿದ್ರು. ಅದರಂತೆ ದಿನೇಶ್ ಪುತ್ರ ಗಿರಿ ತಂಡ ಸೇರಿದ್ರು. ಶೆಟ್ಟಿ ಪಾತ್ರ ಅವರಿಗೆ ಚೆನ್ನಾಗಿ ಸೂಟ್ ಆಗಿತ್ತು. ಒಳ್ಳೆ ಕಾಮಿಡಿ ಟೈಮಿಂಗ್ ಇರುವ ನಟ ಆಗಿದ್ರೂ ಕೂಡ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿರಲಿಲ್ಲ. ಪ್ರಿಯ ವೀಕ್ಷಕರೇ, ನಟ ಗಿರೀಶ್ ರವರು ಜೀವನೋಪಾಯಕ್ಕೆ ಬೇರೆ ಏನನ್ನಾದ್ರೂ ಮಾಡಿಕೊಂಡು ಬದುಕ್ತಾ ಇದ್ರೇನೋ. ಆದ್ರೆ ನವಗ್ರಹ ಸಿನಿಮಾದಲ್ಲಿ ಅವರನ್ನ ಹಾಕಿಕೊಂಡು ಆ ಸಿನಿಮಾ ಸಖತ್ ಹಿಟ್ ಆಗಿ ಅವರ ಪಾತ್ರಕ್ಕೂ ಒಂದು ಪ್ರಶಂಸೆ ಸಿಕ್ಕ ಕಾರಣ ಅವರು ತಮ್ಮ ನಟನೆಯಲ್ಲೇ ಜೀವನವನ್ನು ನಡೆಸುವಂತಹ ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಅದಕ್ಕೆ ಪೂರಕವಾದಂತಹ ಅವಕಾಶಗಳು ಅವರಿಗೆ ಸಿಕ್ಕಿರಲಿಲ್ಲ. ಅದರಿಂದ ಕೂಡ ಅವರು ಮನಸ್ಸಿಗೆ ನೋವನ್ನ ತೆಗೆದುಕೊಂಡಿದ್ರು ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಇದೆಲ್ಲವನ್ನ ನೋಡಿದ್ರೆ ಸ್ನೇಹ ಅಂತ ಹೇಳಿ ಸಿನಿಮಾದಲ್ಲಿ ಭಾಗಿಯಾಗಿದ್ದಂತಹ ನಟ ಗಿರೀಶ್ ರವರಿಗೆ ಅದೇ ಸ್ನೇಹವೇ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದು ಕಾಡುತ್ತೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ನಟ ಗಿರಿ ದಿನೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಬಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.